NDTV 20 ಕನ್ನಡ ವಾಹಿನಿಗೆ ಸ್ವಾಗತ. ಮೀಟರ್ ಬಡ್ಡಿ ಕಿರುಕುಳಕ್ಕೆ ವ್ಯಕ್ತಿಯೊಬ್ಬ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆತನ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾ ಇದ್ದಂತೆಯೇ ಬಡ್ಡಿ ಕುಳನನ್ನ ಗೋಕುಲ ರೋಡ್ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆ ಕೈಗೊಂಡಿದ್ದಾರೆ. ಹುಬ್ಬಳ್ಳಿಯ ಉಣ್ಕಲ್ ದುರ್ಗಮ್ಮನ ಓಣಿ ನಿವಾಸಿ ಸಿದ್ದಪ್ಪ ಕೆಂಚಣ್ಣವರ್ ಮೃತ ದುರ್ದೈವಿ. ಮೃತ ವ್ಯಕ್ತಿಯು ಮಹೇಶ್ ಚಿಕ್ಕ ವೀರಮಠ್ ಎಂಬ ವ್ಯಕ್ತಿಯ ಬಳಿ 10 ಲಕ್ಷ ರೂಪಾಯಿ ಸಾಲವನ್ನ ತೆಗೆದುಕೊಂಡಿದ್ದ. ತಗೊಂಡ ಸಾಲಕ್ಕೆ ಬರೋಬ್ಬರಿ 65 ಲಕ್ಷ ರೂಪಾಯಿ ಬಡ್ಡಿ ತುಂಬಿರುವುದಾಗಿ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಹುಬ್ಬಳ್ಳಿಯ ಧಾರವತಿ ದೇವಸ್ಥಾನದ ಬಳಿ ಟ್ರಕ್ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ತನ್ನ ಸಹೋದರನ ಸಾವಿಗೆ ನ್ಯಾಯ ಬೇಕು ಅಂತ ಮೃತನ ಕುಟುಂಬಸ್ಥರು ಹಾಗೂ ಮೃತನ ಗೆಳೆಯರು ಗೋಕುಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ನ್ಯಾಯಕ್ಕಾಗಿ ಅಂಗಲಾಚುತ್ತಾ ಇದ್ದಂತೆಯೇ ಆರೋಪಿ ಮಹೇಶ್ ಚಿಕ್ಕ ವೀರಮಠನನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣ್ಯಾತ್ಮ ನಮ್ಮ ಅಣ್ಣ ಜೀವ ಕೊಡ್ಬೇಕವ, ಅವ್ನು ಕೋಟಿ ಕೊಟ್ಟು ನಾವು ತಗೋದಲ್ಲ, ನಮ್ಮ ಅಣ್ಣ ಜೀವ ಕೊಡ್ಬೇಕವ. ಗೋಕುಲ್ ಪೊಲೀಸ್ ಠಾಣೆಗೆ ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟು ಮೃತನ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಮೂಲಕ ಆರೋಪಿಗೆ ತಕ್ಕ ಶಿಕ್ಷೆ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 12 ಗಂಟೆ ಸಮಯದಲ್ಲಿ ಉಣಕಲ್ ನಿವಾಸಿ ಒಬ್ಬರು ಸಿದ್ದು ಕೆಂಚಣ್ಣವರಂತ, ಸಿದ್ದು ಮಹಾದೇವ್ ಕೆಂಚಣ್ಣವರಂತ, ಸುಮಾರು 43 ವರ್ಷದ ವ್ಯಕ್ತಿ. ಆ ವ್ಯಕ್ತಿ ಸ್ಟೇಟಸ್ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಆ ಸ್ಟೇಟಸಲ್ಲಿ ಒಂದು ಡೆತ್ ನೋಟು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ನಾನು ಹಿಂಗೆ ಸುಮಾರು 10 ಲಕ್ಷ ಹಣ ಇಸ್ಕೊಂಡಿದ್ದೆ, ಇಷ್ಟು ಹಣ ವಾಪಸ್ ಕೊಟ್ಟಿದ್ದೀನಿ, ಕೊಟ್ಟಾಗಿಯೂ ಕೂಡ ಅವನು ನನಗೆ ಇನ್ನೂ ಹೆಚ್ಚಿಗೆ ಹಣ ಕೊಡುವಂಥ ಡಿಮ್ಯಾಂಡ್ ಮಾಡ್ತಾಯಿದ್ದ ಅಂತಂದು ಸ್ಟೇಟಸ್ ಹಾಕ್ಕೊಂಡು ಅದರಿಂದ ಮನನೊಂದು ನಾನು ಆತ್ಮಹತ್ಯೆ ಮಾಡ್ಕೊತಿದ್ದೀನಿ. ನಾನು ಇನ್ ಕೇಸ್ ನಂದು ಡೆತ್ ಆದಂಥ ಸಂದರ್ಭದಲ್ಲಿ ನಾನು ಲಾರಿ ಅಡಿಯಲ್ಲಿ ಬಿದ್ದರೆ ಆ ಲಾರಿ ಅವ್ರ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 3 ಪೇಜ್ದು ಒಂದು ಪ್ರೊಲಾಂಗ್ ನೋಟ್ ಬರೆದ್ಬಿಟ್ಟು ಡೆತ್ ಬಾಡಿ ಸಿಕ್ಕಿದೆ ಅವ್ರದ್ದು, ಇದರಲ್ಲಿ ಬೈಪಾಸ್ ರೋಡಲ್ಲಿ ಸಿಕ್ಕಿದೆ. ನಂತರ ನಾವು ಪರಿಶೀಲಿಸಲಾಗಿ ಆ ವ್ಯಕ್ತಿ ಇವರಿಗೆ ಪರಿಚಯ ಇದ್ದವರೇ ಮತ್ತು ಕೆಲವು ವರ್ಷಗಳ ಕೆಳಗೆಲ್ಲ ಒಬ್ರಿಗೊಬ್ರು ಚೆನ್ನಾಗಿ ವಿಶ್ವಾಸದಲ್ಲಿದ್ದವ್ರೆ, ಮತ್ತು ಹಣ ಇಸ್ಕೊಂಡಿರುವಂಥದ್ದು ಮತ್ತು ಹಣ ಏನು ಇಸ್ಕೊಂಡಿದ್ದಾರೆ ಅದಕ್ಕೆ ಬಹಳಷ್ಟು ಬಡ್ಡಿಯನ್ನು ಕಟ್ಟಿರುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಅವ್ರ ಕುಟುಂಬ ಸದಸ್ಯರು ಹೇಳಿದ್ದಾರೆ. ಆ ವ್ಯಕ್ತಿ ಯಾರಿದ್ದ ಮಹೇಶ್ ಅನ್ನುವಂಥವ್ರನ್ನ ನಮ್ಮವ್ರಿಗಾಗಲೇ ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಅವರ ಕುಟುಂಬ ಸದಸ್ಯರು 5 ಜನ ಅಕ್ಕ ತಂಗಿಯರಿಗೆ ಒಬ್ಬನೇ ಬ್ರದರ್ ಇದ್ದ ಅನ್ನುವಂಥದ್ದು, ಮತ್ತು ಭಾಳ ಅವರು ಹರ್ಟ್ ಆಗಿದ್ದಾರೆ. ಮತ್ತು ಇಷ್ಟು ಹಣ ತಲುಪಿಸಿದ್ರೂ ವಾಪಸ್ ಮತ್ತೆ ಕಿರಿಕಿರಿ ಮಾಡಿದ್ದಾರೆ, ಕಿರುಕುಳ ನೀಡಿದ್ದಾರೆ ಅಂತಂದ್ಬಿಟ್ಟು ಅವ್ರನ್ನ ನಮಗೆ ಒಪ್ಪಿಸ್ಬಿಡಿ, ನಾವೇ ಹೊಡೆದಾಕ್ತೀವಿ ಅನ್ನೋ ಅಂತಂದು ಠಾಣೆಗೆ ಬಂದಿದ್ದರು. ಆ ಥರ ಎಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ, ಆ ಥರ ಮಾಡೋಕ್ಕಾಗಲ್ಲ ಅಂತ ಅವರಿಗೆ ಕನ್ವಿನ್ಸ್ ಮಾಡಿ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಅಲ್ಲಿ ಸ್ಥಳೀಯ ಮುಖಂಡರ ಒಂದು ಸಹಕಾರದಲ್ಲಿ ಎಲ್ಲರನ್ನೂ ವಾಪಸ್ ಕಳಿಸಿದ್ದೇವೆ. ಈಗಾಗಲೇ ಅಬೇಟ್ಮೆಂಟ್ ಟು ಸೂಸೈಡ್ ಅನ್ನುವಂಥದ್ದು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಈಗ ಎಷ್ಟು ಮಾಹಿತಿ ಇದೆ ಅಷ್ಟರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೇವೆ. ಇನ್ನೂ ಹೆಚ್ಚುವರಿ ಹೇಳಿಕೆ ಏನಾದರೂ ಇದ್ದರೆ, ಯಾರಿಂದಾದರೂ ತೊಂದರೆ ಇದೆ ಅನ್ನೋಂಥದ್ದಿದ್ದರೆ ಅದನ್ನು ನೀಡ್ಬೋದು. ಅದನ್ನು ಕೂಡ ಅಳವಡಿಸ್ಕೊಂಡು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಮತ್ತು ಕಿಮ್ಸಲ್ಲಿ ಬಾಡಿಯನ್ನು ಶಿಫ್ಟ್ ಮಾಡಲಾಗಿದೆ. ಪೋಸ್ಟ್ಮಾರ್ಟಮ್ ನಂತರ ಅವ್ರದ್ದೇನು ರಿಚುವಲ್ಸ್ ಇರುತ್ತೆ ಅದನ್ನೆಲ್ಲ ಫೆಸಿಲಿಟೇಟ್ ಮಾಡೋಂಥ ಕೆಲಸ ನಮ್ಮ ಇಲಾಖೆ. ಯಾವಾಗ ಸಾಲ ಪಡೆದಿದ್ದೆ? ಇದು ಭಾಳಷ್ಟು ವರ್ಷ ಆಗಿತ್ತು ಅಂತ ಹೇಳ್ತಾನೆ. ಮತ್ತು ವ್ಯವಹಾರದಲ್ಲಿ ತುಂಬ ಅಚ್ಚುಕಟ್ಟಾಗಿದ್ದ. ಯಾರ ಹತ್ರನಾದರೂ ಹಣ ಇಸ್ಕೊಂಡ್ರೆ ಅದನ್ನು ಬಡ್ಡಿ ಸಮೇತ ವಾಪಸ್ ಕೊಡುವಂಥದ್ದು ಅಥವಾ ಅವ್ರು ಹೇಳಿದ ಸಮಯಕ್ಕೆ ವಾಪಸ್ ಕೊಡುವಂಥದ್ದೆಲ್ಲ ಮಾಡ್ತಾಯಿದ್ದ ಅನ್ನೋಂಥದ್ದು. ಇದರಲ್ಲೂ ಕೂಡ ಹಣ ಮತ್ತು ಹಣವಿನ ಬಡ್ಡಿ ಎಲ್ಲ ವಾಪಸ್ ಕೊಟ್ಟಿದ್ದಾರೆ ಅನ್ನೋಂಥದ್ದೇ ಅವ್ರ ಕುಟುಂಬ ಸದಸ್ಯರು ಹೇಳೋದು. ಅಷ್ಟಾಗಿಯೂ ಯಾಕೆ ಈ ಘಟನೆ ಆಯಿತು ಅನ್ನೋಂಥದ್ದು ಅವ್ರ ಕುಟುಂಬದವ್ರಿಗೆಲ್ಲ ಆಶ್ಚರ್ಯ ಆಗಿದೆ. ಮತ್ತು ಅವನು ಭಾಳ ಸೂಕ್ಷ್ಮ ಸ್ವಭಾವದವನಿದ್ದು ಈ ವಿಷಯ ಮನೆಗಳರ ಹತ್ರನೂ ಹೇಳಿಲ್ಲ, ಈ ಥರ ಕಿರಿಕಿರಿ ಆಗ್ತಾಯಿದೆ ಅಂತ. ಅವ್ರ ಮನೆಗಳವ್ರು ಹೇಳೋದು ಅಟ್ಲೀಸ್ಟ್ ಕಿರಿಕಿರಿ ಆಗ್ತಿದೆ ಅಂತ ಹೇಳಿದರೆ ಏನಾದರೂ ಮಾಡಿ ನಾವೆಲ್ಲ ಸೇರ್ಕೊಂಡು ಸಾಲ ಮುಟ್ಟಿಸ್ತಿದ್ವಿ ಅಂತಂದು ತುಂಬ ನೋವಲ್ಲಿದ್ದಾರೆ. ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ, ಇನ್ನೂ 4-5 ವರ್ಷ ವಯಸ್ಸಿನ ಮಕ್ಕಳಿದ್ದಾರೆ. ಹಾಗಾಗಿ ನಮ್ಮ ಗೋಕುಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಒಂದು ಸಂಪೂರ್ಣ ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಈ ಮುಂಚೆ ಏನಾದರೂ ಅಲ್ಲ, ಅವರು ಬೇರೆ ಬೇರೆ ವ್ಯವಹಾರಗಳಿರುತ್ತಲ್ಲ, ಅವ್ರ ಮನೆಯಲ್ಲಿ ಅವನೇ ಯಜಮಾನಿಕೆ ಮಾಡ್ತಿದ್ದಿದ್ದು. 4-5 ಜನ ಅಕ್ಕ ತಂಗಿಯರಿದ್ದರು, ಅವನಿಗೂ ಮದುವೆ ಆಗಿದೆ. ಸಾಕಷ್ಟು ಬೇರೆ ಬೇರೆ ರೀತಿ ವ್ಯವಹಾರಗಳು ಮಾಡ್ತಾಯಿದ್ದ ಅನ್ನೋಂಥದ್ದು. ಮತ್ತು ಅಲ್ಲಿ ಅವನ ಸ್ನೇಹಿತರು ಮತ್ತು ಆ ಸ್ಥಳೀಯ ಮುಖಂಡರೆಲ್ಲ ಹೇಳುವಂಥದ್ದು ಭಾಳ ಸಂಭಾವಿತ ಹುಡುಗ, ಯಾವುದೂ ಏನು ಕಿರಿಕಿರಿ ಮಾಡೋವಂಥದ್ದು, ಯಾರಿಗೂ ಫ್ರಾಡ್ ಮಾಡೋದು ಆ ಥರದ್ದು ಯಾವುದೂ ಇಲ್ಲ. ಭಾಳ ಸೂಕ್ಷ್ಮವಾಗಿದ್ದರಿಂದನೇ ಈ ಥರ ಆಯಿತು. ಸ್ವಲ್ಪ ರಫ್ ಇದ್ದಿದ್ರೆ ಏನಾಗ್ತಿರಲಿಲ್ಲ ಅನ್ನೋಂಥದ್ದು. ಹಾಗಾಗಿ ನಾನೆಲ್ಲ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಮನವಿ ಮಾಡ್ಕೊಳೋಂಥದ್ದು, ಈ ಥರ ಯಾರಾದರೂ ಅವ್ಯಾವಹಿತವಾಗಿ ಬಡ್ಡಿ ಕೇಳುವಂಥದ್ದು
ಹಣವನ್ನು ಹೆಚ್ಚಿಗೆ ಕೊಡಿ ಅಂತ ಸುಲಿಗೆ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು ಆ ಥರದ್ದಿದ್ದರೆ ದಯವಿಟ್ಟು ಬಂದು ತಿಳಿಸಿ ನಮಗೆ. ಸರ್, ಈ ಮುಂಚೆ ಏನಾದರೂ ಕಿರುಕುಳ ಕೊಟ್ಟಿದ್ದು ಸಂಬಂಧಪಟ್ಟಂಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರಾ ಸರ್ ಅವ್ರಿಗೆ? ನನಗೆ ಅಷ್ಟು ಐಡಿಯಾ ಇಲ್ಲ. ಇವಾಗ ಇಷ್ಟ ತನಕ ನಾನು ಒಂದು ಹಾಫ್ ಆನ್ ಅವರ್ ಅವ್ರ ಜೊತೆ ಎಲ್ಲ ಮಾತಾಡಿದೆ, ಆ ಥರದ್ದು ಯಾವುದೂ ಹೇಳಿಲ್ಲ. ಅವ್ರ ಮನೆಯವ್ರಿಗೂ ಕೂಡ ಇದ್ರ ಬಗ್ಗೆ ನಮಗೇನು ಗೊತ್ತೇ ಇಲ್ಲ. ನಮ್ಗೆ ಗೊತ್ತಿದ್ದರೆ ನಾವೆಲ್ಲ ಸಮಾಜದ ಮುಖಂಡರು ಸೇರಿಸ್ಕೊಂಡು ಏನಾದರೂ ಒಂದು ಸಾರ್ಟ್ಔಟ್ ಮಾಡ್ತಿದ್ವಿ ಅನ್ನೋಂಥದ್ದು ಹೇಳ್ತಾರೆ. ಇನ್ನು ಸಿದ್ದಪ್ಪ ಕೆಂಚನವರ್ ಬಡ್ಡಿ ವ್ಯವಹಾರಕ್ಕೆ ತನ್ನ ಪ್ರಾಣ ಪಕ್ಷಿ ಹಾರಿಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಇಂತಹ ಮೀಟರ್ ಬಡ್ಡಿ ವ್ಯವಹಾರದಿಂದ ಸಾಕಷ್ಟು ಜನ ಸಂಕಟದಲ್ಲಿ ಸಿಲುಕ್ತಾ ಇದ್ದಾರೆ. ಇದಕ್ಕೆ ಪೊಲೀಸ್ ಕಮಿಷನರೇಟ್ ಕಡಿವಾಣ ಹಾಕಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.